ಗುಡ್ ಈವ್ನಿಂಗ್ ಎಲ್ರಿಗೂ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸ್ಟಡಿ ಮಾಡ್ತಾ ಇದ್ವಿ. ಒಂದಷ್ಟು ಕ್ವಶನ್ಸ್ ನೋಡ್ಕೊಂಡಿದೀವಿ. ಇನ್ನುಳಿದ ಕ್ವಶನ್ಸ್ ಅನ್ನ ಇವತ್ತು ಸಾಲ್ವ್ ಮಾಡೋಣ. The domain of the function cos inverse of 2x minus 1. Cos inverse domain ಏನು? -1, ಅಲ್ವಾ? -1, domain of cos inverse. So cos inverse 2x minus 1 ಇದೆ. ಅಂದ್ರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು y is less than or equal to 1 ಇದ್ರೆ y ಪ್ಲೇಸ್ ಅಲ್ಲಿ 2x minus 1 ಇದೆ. So it is 2x minus 1 which is less than or equal to 1. Adding 1 on 1 you get 0 less than or equal to 2x is less than or equal to 2. ಡಿವೈಡ್ ಮಾಡಿದ್ರೆ ಮತ್ತೆ 0 less than or equal to x less than or equal to 1. ಸೊ ಏನ್ ಡೊಮೈನ್ ಆಗುತ್ತೆ? 0,1 ಆಗುತ್ತೆ. ಆಪ್ಷನ್ ಎ ಇದೆ. Next question. Domain of the function f of x is equal to sine inverse of x square minus 3x plus 2 by x square plus 2x plus 7. F of x is equal to sine inverse of x square minus 3x plus 2 divided by x square plus 2x plus 7. Sine ಇದು ಡೊಮೈನ್ ಏನಿದೆ? -1,1 ಅಲ್ವಾ? Closed. Okay, so -1 is less than or equal to x ಅಂದ್ರೆ ಇಲ್ಲಿ x square minus 3x plus 2 by
x square plus 2x plus 7 is less than or equal to 1. ನಾನು ಫಸ್ಟ್ LHS ಕನ್ಸಿಡರ್ ಮಾಡ್ತೀನಿ. ಸೊ -1 less than or equal to x square minus 3x plus 2 divided by x square plus 2x plus 7. ಆಡ್ ಮಾಡಿದ್ರೆ 1 ಆಡ್ ಮಾಡಿದ್ರೆ ಇದು 0 is less than or equal to x square minus 3x plus 2 by x square plus 2x plus 7 plus 1 ಆಗತ್ತೆ. ಅಥವಾ ಈ -1 ಈ ಕಡೆ ತಗೊಂಡ್ ಬಂದ್ರು ಸೇಮ್ +1 ಆಗುತ್ತೆ. ಓಕೆನಾ? ಸೊ LCM ತಗೊಂಡ್ರೆ ಏನಾಗತ್ತೆ? ಸೊ x square minus 3x plus 2 plus x square plus 2x plus 7 x square plus 2x plus 7 ಆಯ್ತು. ಸೊ ಇದು ಲೆಸ್ ದನ್ ಆರ್ ಈಕ್ವಲ್ ಟು 2x square minus x plus 9 divided by x square plus 2x plus 7 ಆಯ್ತು. ಕರೆಕ್ಟಾ? ನಮ್ಗೆ ಎಕ್ಸ್ ವ್ಯಾಲ್ಯೂ ಅಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ b ಸ್ಕ್ವೇರ್ ಮೈನಸ್ 4ac ಅನ್ನೋ ಫಾರ್ಮುಲಾ ಇದೆ. ಸೊ ಅದರಲ್ಲಿ ನ್ಯೂಮರೇಟರ್ಗೆ ಏನಾಗತ್ತೆ? b ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಮೈನಸ್ 4 a is 2 c is 9 ಅಂದ್ರೆ 1 minus 4 2 is 8 9 2 is 4 2 is 8 8 9 is 72 ಅಂದ್ರೆ ಇದು -71 ಆಯ್ತು. ಸೊ -71 is less than 0. ಕರೆಕ್ಟಾ? ಅಂಡ್ ಲೀಡಿಂಗ್ ಕೊಯಿಫಿಷಿಯಂಟ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಕೊಯಿಫಿಷಿಯಂಟ್ ಇದೆಲ್ಲ ಅದು ಎಷ್ಟಿದೆ? ನ್ಯೂಮರೇಟರ್ ಅಲ್ಲಿ 2 ಇದೆ. is 2 which is greater than 0 for all x. ಡಿನಾಮಿನೇಟರ್ ಅಲ್ಲಿ ಏನಿದೆ? b ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಮೈನಸ್ 4a ಇಂಟು c ಅಂದ್ರೆ 4 ಮೈನಸ್ 28 ಅಂದ್ರೆ -24 ಆಗತ್ತೆ. ಅದು ಕೂಡ ಲೆಸ್ ದೆನ್ 0 ಇದೆ. ಅಂಡ್ ಲೀಡಿಂಗ್ ಕೊಯಿಫಿಷಿಯಂಟ್ 1 ಇದೆ. ಅದು ಗ್ರೇಟರ್ ದೆನ್ 0 ಇದೆ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಕರೆಕ್ಟಾ? ಈಗ ನೆಕ್ಸ್ಟ್ ಪಾರ್ಟ್ ತಗೊಳ್ತೇನೆ, ಇದೆರಡು ಪಾರ್ಟ್. ಓಕೆನಾ? ಏನಾಗತ್ತೆ? x ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಬೈ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 7 is less than or equal to 1. ನಾನು 1 ಅನ್ನು ಈ ಕಡೆ ತಗೊಂಡ್ಬಂದ್ರೆ x square minus 3x plus 2 by x square plus 2x plus 7 minus 1 is less than or equal to 0 ಆಯ್ತು. ಕರೆಕ್ಟಾ? ಈಗ ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಇದೇನಾಗತ್ತೆ? LCM ತಗೊಂಡ್ರೆ x square minus 3x plus 2 minus x square plus 2x minus 7 divided by x square plus 2x plus 7 is less than or equal to 0 ಆಯ್ತು. ಅಂದ್ರೆ ಇದು x ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ. -3x minus 2x ಅಂದ್ರೆ -5x plus 2 minus 7 is -5 divided by x square plus 2x plus 7 is less than or equal to 0. ನಾವು ಡಿನಾಮಿನೇಟರ್ ನಮ್ಗೆ ಸಿಕ್ಕಿದೆ. ಸೊ -5x minus 5 less than or equal to ಆದ್ರೆ 5x
ಏನಾಗತ್ತೆ? -5x ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆಗತ್ತೆ. ಮೈನಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 5x is greater than or equal to -5. ಸೊ x is greater than or equal to -1 ಆಗತ್ತೆ. ಹೌದಾ? ಸೊ ಇಲ್ಲಿ ನಮ್ಗೆ ಒಂದು ವ್ಯಾಲ್ಯೂ ಸಿಕ್ಕಿದೆ LHS ಗೆ, RHS ಗೆ ಒಂದು ವ್ಯಾಲ್ಯೂ ಸಿಕ್ಕಿದೆ. ಸೊ ಒಂದು ಫಾರ್ ಆಲ್ ಎಕ್ಸ್ ಇದೆ, ಇನ್ನೊಂದು -1 ಇದೆ. ಎಕ್ಸ್ ಗ್ರೇಟರ್ ದನ್ 1 ಕಿಂತ ಜಾಸ್ತಿ ಇರೋದು ಎಲ್ಲ ಎಕ್ಸ್ ವ್ಯಾಲ್ಯೂಸ್ಗೂ ಇದೆ. 0 ಇಂದ ಜಾಸ್ತಿ 1 ಇಂದ ಇದೆ, ಮತ್ತೆ 2 ಇಂದ ಇದೆ. ಸೊ ಇಟ್ ಇಸ್ ಫಾರ್ ಆಲ್ ಎಕ್ಸ್ ಇಂಟರ್ಸೆಕ್ಷನ್ ಫಾರ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು -1 ಏನಾಗತ್ತೆ? ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು -1 ಆಗತ್ತೆ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ವ್ಯಾಲ್ಯೂಸ್ ಇದೆರಡರ ಮಧ್ಯ. ಅವಾಗ -1 ಇಂದ ಇನ್ಫಿನಿಟಿ ತನಕ ಬರುತ್ತೆ. -1 ಇನ್ಕ್ಲೂಡ್ ಆಗತ್ತೆ, ಹಾಗಾಗಿ ಇನ್ಫಿನಿಟಿ. -1 to ಇನ್ಫಿನಿಟಿ ಅಂದ್ರೆ ಆಪ್ಷನ್ ಸಿ ಇದೆ. ಬರ್ಕೊಳ್ತೀರಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. Cot of cos inverse x is equal to secant of tan inverse root a by root b square minus a square. Then x is equal to cot of cos inverse x is equal to secant of tan inverse a by root b square minus a square. ಇದು ಸಿಂಪ್ಲಿಫೈ ಆಗಿದೆ, ಇದನ್ನ ಸಿಂಪ್ಲಿಫೈ ಮಾಡೋದು ಟ್ರೈ ಮಾಡೋಣ. ಸೊ ಟ್ಯಾನ್ ಇನ್ವರ್ಸ್ ಇದೆಯಲ್ಲ, tan inverse of a divided by root b square minus a square is equal to x 5 ಅಂತ ತಗೊಳ್ತೀನಿ. ಓಕೆನಾ? ಸೊ tan 5 is equal to a by root b square minus a square. tan ಅಂದ್ರೆ opposite by adjacent ಅಲ್ವಾ? ಸೊ ಹೈಪೋಟೆನಸ್ ಏನ್ ಸಿಗತ್ತೆ? a square plus b square minus a square ಸಿಗತ್ತೆ, ಅಂದ್ರೆ b square ಸಿಗತ್ತೆ. ಸಾರಿ, b ಸಿಗತ್ತೆ ಹೈಪೋಟೆನಸ್. ಈಗ secant 5 will be hypotenuse by adjacent ಅಲ್ವಾ? ಅವಾಗ ಹೈಪೋಟೆನಸ್ ಏನು? b adjacent root b square minus a square ಆಗತ್ತೆ. ಈಗ
ಸೀಕೆಂಟ್ 5ಗೆ ವ್ಯಾಲ್ಯೂ ಸಿಕ್ಕಿದೆ, ಕರೆಕ್ಟಾ? ಸೊ ಕಾಟ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಬಿ ಬೈ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬರ್ಕೋಬಹುದು, ಕರೆಕ್ಟಾ? ಯಾಕೆ ಹೇಳಿ? ಸೀಕೆಂಟ್ 5 ನಮ್ಗೆ ವ್ಯಾಲ್ಯೂ, ಸೀಕೆಂಟ್ 5 ಅಂದ್ರೆ ಸೀಕೆಂಟ್ ಆಫ್ ಟ್ಯಾನ್ ಇನ್ವರ್ಸ್, ಈ ವ್ಯಾಲ್ಯೂ ನಮ್ಗೆ ಬಿ ಬೈ ಬಿ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಸಿಕ್ಕಿದೆ. ಈಗ cos inverse of x will be cot inverse of b by a square. ಈಗ cot inverse b by root b square minus a square is equal to theta ಅಂತ ತಗೊಂಡ್ರೆ cot theta is equal to b by root b square minus a square ಆಗುತ್ತೆ. cot theta ಅಂದ್ರೆ ಏನು? adjacent by opposite. ಇದು ಪ್ರೂವ್ ಆಯ್ತು. ಸೊ ಥೀಟಾ ಈಸ್ ನಥಿಂಗ್ ಬಟ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಕಾಟ್ ಇನ್ವರ್ಸ್ ಆಫ್ ಇದು ಏನಂದ್ರೆ ಕಾಸ್. ಸೊ ಈಗ ಕಾಟ್ ಥೀಟಾ ಅಂದ್ರೆ ಕಾಟ್ ಥೀಟಾ ಇದು ಅಂಡ್ ಇದು ಈಕ್ವಲ್ ಆಯ್ತು, ಹೌದಾ? ಅಂದ್ರೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ. ಯಾಕೆ ಹೇಳಿ? ಇಫ್ ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಆದ್ರೆ ಎ ಇಸ್ ಈಕ್ವಲ್ ಟು ಸಿ, ಕರೆಕ್ಟಾ? ಸೊ ನನ್ಗೆ ಏನ್ ಸಿಕ್ತು? ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ ಅಂತ ಸಿಕ್ತು. ಅವಾಗ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು. ವಾಟ್ ಈಸ್ ಎಕ್ಸ್ ಫಾರ್ ಮೀ? ಕಾಸ್ ಥೀಟಾ, ಥೀಟಾ ಈಸ್ ಇದು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಬಿ ಬೈ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇಲ್ಲಿ ಬಿ ಬೈ ರೂಟ್ ಅಂತ ನಮ್ಗೆ ಆಪ್ಷನ್ ಎ ಅಲ್ಲಿದೆ, 2 ಇದೆ. ಹಾಗಿದ್ರೆ ನಮ್ ಆಪ್ಷನ್ ಕರೆಕ್ಟ್ ಇರುತ್ತೆ, ಇಲ್ಲ ಕ್ವೆಶನ್ ಕರೆಕ್ಟ್ ಇರುತ್ತೆ. ಸೊ ಇಲ್ಲಿ 2 ಬರೋ ಚಾನ್ಸಸ್, ಇಲ್ಲಿ 2 ಬಂದ್ರೆ ನಮ್ಮ ಆನ್ಸರ್ ಅಲ್ಲಿ 2 ಬರುತ್ತೆ. ಹಾಗಾಗಿ ಕ್ವೆಶನ್ ಪ್ರೊಬಾಬ್ಲಿ 2 ಇರಬೇಕು. ಕರೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ 2 ಬರುತ್ತೆ. ಒಂದೇ ಒಂದು ನಿಮಿಷ. ಓಕೆ, 2b ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಹೈಪೋಟೆನಸ್ ಇದೆ. ಹಾಗಾಗಿ ನಮ್ಗೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು
adjacent by hypotenuse ಅಲ್ವಾ? ಹಾಗಾಗಿ cos theta is equal to b by 2b square minus a square ಅಂತ ಸಿಕ್ಕಿದೆ. ಸೊ ಆನ್ಸರ್ ಕರೆಕ್ಟ್, ಕ್ವಶನ್ ಕೂಡ ಕರೆಕ್ಟ್ ಇದೆ, ಆನ್ಸರ್ ಕೂಡ ಕರೆಕ್ಟ್ ಇದೆ. ಓಕೆನಾ? ಫಸ್ಟ್ ನಾನು ಸೆಕೆಂಡ್ ಆಫ್ ಟ್ಯಾನ್ ಇನ್ವರ್ಸ್ ಗೆ ಫೈಂಡ್ ಔಟ್ ಮಾಡಿದೆ. ಅದರ ವ್ಯಾಲ್ಯೂ ನನಗೆ b by root b square minus a square ಅಂತ ಸಿಕ್ತು. ನಾನು ಇದನ್ನ cot of cos inverse x ಗೆ ಈಕ್ವೇಟ್ ಮಾಡಿದಾಗ ನನಗೆ cot theta ವ್ಯಾಲ್ಯೂ ಸಿಗುತ್ತೆ. cot theta ಏನ್ ಸಿಕ್ತು? b by root b square minus a square ಸಿಕ್ತು. ವಿತ್ ರೆಸ್ಪೆಕ್ಟ್ ಟು ದಿಸ್ ನಾನು ಹೈಪೋಟೆನಸ್ ಏನು ಅಂತ ತಿಳ್ಕೊಂಡೆ, ಅದಾಗಿ ನಾನು cos theta ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ. ಸೊ ಅವರಿಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದು ಅಂದ್ರೆ ಥೀಟಾ ವಿಲ್ ಬಿ ಸೊ ಎಕ್ಸ್ ಇಸ್ ಇಕ್ವಲ್ ಟು ಕಾಸ್ ಥೀಟಾ ಆಗುತ್ತೆ. ಕಾಸ್ ಥೀಟಾ ನಮ್ಗೆ ಇಲ್ಲಿ ಸಿಕ್ತು. ಗೊತ್ತಾಗಿದ್ಯಾ? ನೆಕ್ಸ್ಟ್ ಕ್ವೆಶ್ಚನ್. sin inverse of x square minus 7x plus 12 is equal to n pi. n belongs to I. x ಅಂದ್ರೆ ಏನಂತ ಕೇಳ್ತಿದ್ದಾರೆ. sin inverse of x square minus 7x plus 12 is equal to n pi ಅಂತ ಕೊಟ್ಟಿದ್ದಾರೆ. ಸೊ x square minus 7x plus 12 is equal to sin n pi ಆಗತ್ತೆ. ಕರೆಕ್ಟಾ? ನಮಗ್ ಗೊತ್ತು sin n pi is 0. ಹಾಗಾಗಿ x square minus 7x plus 12 ಆಯ್ತು. 4 3 is 12. 4 plus 3 ಕೂಡ 7. So x square minus 4x minus 3x plus 12 is equal to 0. So x minus 4 minus 3 into x minus 4 is equal to 0 ಆಗುತ್ತೆ. x minus 4 into x minus 3 is equal to 0. ಹಾಗಾಗಿ x is equal to 4 and x is equal to 3 ಸಿಗತ್ತೆ. ಸೊ ನಮ್ಗೆ ಇಲ್ಲಿ 3 ಆಪ್ಷನ್ ಇಲ್ಲ, 4 ಆಪ್ಷನ್ ಇದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. Next question. 6 sin inverse of x square minus 6x plus 8.5 is equal to pi. x ಏನು ಅಂತ ಫೈಂಡ್ ಔಟ್ ಮಾಡಬೇಕು. 6 times sin inverse of x square minus 6x plus 8.5 is equal to pi ಅಂತಾದ್ರೆ ಈ 6 ಆ ಕಡೆ ತಗೊಂಡು ಹೋಗ್ತೀನಿ. ಅವಾಗ ಏನಾಗುತ್ತೆ? sin inverse of x square minus 6x plus 8.5 is equal to pi by 6 ಆಯ್ತು. So x square minus 6x plus 8.5 is equal to sin pi by 6. Sin pi by 6 ವ್ಯಾಲ್ಯೂ ಎಷ್ಟು? 1 by 2. ಕರೆಕ್ಟಾ? minus 6x plus 8.5 1 by 2 ನಾನು 0.5 ಅಂತ ಬರ್ಕೊಳ್ಬೋದಾ? ಸೊ ಇದನ್ನ ಈ ಕಡೆ ತಂದ್ರೆ 8.5 minus 0.5 ಏನಾಗತ್ತೆ? 8 ಆಗತ್ತೆ. 8 is equal to 0. ಕರೆಕ್ಟಾ? ಈಗ 4 2s 8 ಅಂತ ತಗೊಂಡ್ರೆ minus 4x minus 2x plus 8 is equal to 0. ಹಾಗಾದ್ರೆ x into x minus 4
-2 into x minus 4 is equal to 0. ಅವಾಗ x minus 4 into x minus 2 is equal to 0 ಆದ್ರೆ x is equal to 4 or x is equal to 2 ಆಗತ್ತೆ. ಸೊ 4 ಆಪ್ಷನ್ ಇಲ್ಲ, ಆಪ್ಷನ್ 2 ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question. The number of real solution of the equation root 1 plus cos 2x is equal to root 2 cos inverse cos x for pi by 2 comma pi. One plus cos 2x ಅಂದ್ರೆ cos 2x ನಮ್ಗೆ ಗೊತ್ತಿದೆ. cos 2x is equal to 2 cos square x minus 1 ಅಂತ ಗೊತ್ತಿದೆ ಅಲ್ವಾ? ಅದನ್ನ I will apply there. ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ರೂಟ್ ಆಫ್ 1 plus 2 cos square x minus 1 ಆಗತ್ತೆ. ಕ್ಯಾನ್ಸಲ್ ಆದ್ರೆ 2 cos square x ಇದು ಕ್ಯಾನ್ಸಲ್ ಆಗುತ್ತೆ. ಆದ್ರೆ ಇಲ್ಲಿಗೆ ರೂಟ್ 2 ಬರುತ್ತೆ. ಅವಾಗ ರೂಟ್ 2 ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಆಗತ್ತೆ. ಯಾಕಂದ್ರೆ ಪ್ಲಸ್ ಆರ್ ಮೈನಸ್ ಕಾಸ್ ಎಕ್ಸ್ ಆಗತ್ತೆ, ಹೌದಾ? ಹಾಗಾಗಿ ಈಗ ಕಾಸ್ ಎಕ್ಸ್ದು ಮೈನಸ್ ಪೈ ಬೈ 2 ಟು ಪೈ ಬೈ 2 ಇದೆ ರೇಂಜ್, ಕರೆಕ್ಟಾ? ಹಾಗಾಗಿ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಏನಾಗತ್ತೆ? ಪೈ ಎಕ್ಸ್ ಆಗತ್ತೆ. ಈಗ ರೂಟ್ 2 ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ರೂಟ್ 2x ಆಗತ್ತೆ. ಸೊ ರೂಟ್ ಆಫ್ ಇದು ವ್ಯಾಲ್ಯೂ ರೂಟ್ 2x ಆಯ್ತು. ಹೌದಾ? ಅಂದ್ರೆ ಕಾಸ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಬರುತ್ತೆ. ಯಾಕೆಂದ್ರೆ ಇದ್ರ ವ್ಯಾಲ್ಯೂ ರೂಟ್ 2x ಅಂತ ಸಿಕ್ತು. ಸೊ ರೂಟ್ 2 ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಇದು 1 ಪ್ಲಸ್ ಕಾಸ್ 2x ಆಗತ್ತೆ. ಕಾಸ್ 2x ಇಸ್ ಈಕ್ವಲ್ ಟು ರೂಟ್ 2x ಆಗತ್ತೆ. ವಿಚ್ ಇಂಪ್ಲೈಸ್ ಇದ್ರ ವ್ಯಾಲ್ಯೂ ಏನಿದೆ? ರೂಟ್ 2 ಮಾಡ್ಯುಲಸ್ ಕಾಸ್ ಎಕ್ಸ್ ಆಗತ್ತೆ ಇಸ್ ಈಕ್ವಲ್ ಟು ರೂಟ್ 2x ಆಯ್ತು, ಕರೆಕ್ಟಾ? ವಿಚ್ ಇಂಪ್ಲೈಸ್ ಇದು ಕ್ಯಾನ್ಸಲ್ ಆದ್ರೆ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು. ಸೊ ಈಗ ನಮ್ಗೆ ಎರಡು ಕಂಡೀಷನ್ ಇದೆ. ಒಂದು ಗ್ರೇಟರ್ ದೆನ್ 0, ಇನ್ನೊಂದು ಲೆಸ್ ದೆನ್ 0ಗೆ. ಸೊ ಈಗ ಕಾಸ್ ನೆಗೆಟಿವ್ ಆದ್ರೆ, ಇನ್ ಕೇಸ್
ಕಾಸ್ ಎಕ್ಸ್ ಇಸ್ ಲೆಸ್ ದೆನ್ 0 ಆದ್ರೆ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಏನಾಗತ್ತೆ ಈಸ್ ಮೈನಸ್ ಕಾಸ್ ಎಕ್ಸ್ ಆಗತ್ತೆ. ಕರೆಕ್ಟಾ? ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆದ್ರೆ ಕಾಸ್ ಎಕ್ಸ್ ವಿಲ್ ಬಿ ಮೈನಸ್ ಎಕ್ಸ್ ಆಗತ್ತೆ. ಹೌದಾ? ಇನ್ನು ಈಗ ಗ್ರಾಫ್ ಅಲ್ಲೆಲ್ಲ ನೋಡೋದಾದ್ರೆ y is equal to cos x ಆದ್ರೆ y is equal to minus x. ಅವಾಗ ಈ ಪೈ ಬೈ 2 ಟು ಪೈ ವ್ಯಾಲ್ಯೂ ಏನ್ ಬರುತ್ತೆ, ಪೈ ಬೈ 2ಗೆ y ಒಂದು ಕಾಸ್ ಪೈ ಬೈ 2 is 0 and y is equal to ಮೈನಸ್ ಪೈ ಬೈ 2 ಅಂದ್ರೆ ಮೈನಸ್ ಎಕ್ಸ್ ಎಕ್ಸ್ ವ್ಯಾಲ್ಯೂಗೆ ಸಿಗುತ್ತೆ y ಸಬ್ಸ್ಟಿಟ್ಯೂಟ್ ಮಾಡಿದ್ರೆ. ಕರೆಕ್ಟಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2 ಬರುತ್ತೆ, ಅಥವಾ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಪೈ ಬೈ 2 ಅಂತ ಬರುತ್ತೆ. ಹೌದಾ? ಇನ್ನೊಂದು ಪೈಗೆ ಇದು ಕಾಸ್ ಪೈ ಬೈ 2 ಬರೆಯೋಣ, ಕನ್ಫ್ಯೂಷನ್ ಬೇಡ. ಕಾಸ್ ಇದು ಕಾಸ್ ಪೈ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 1 ಆಗತ್ತೆ. ಹಾಗಾಗಿ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಪೈ ಆಯ್ತು. ಈಗ ಗ್ರಾಫ್ ಕಾಸ್ ಗ್ರಾಫ್ ಏನಾಗುತ್ತೆ, ಡಿಕ್ರೀಸಿಂಗ್. ಹೌದಾ? ಈಸ್ ಡಿಕ್ರೀಸಿಂಗ್ ಫ್ರಮ್ 0 ಟು ಮೈನಸ್ 1. 0 ಇಂದ ಮೈನಸ್ 1 ತನಕ ಡಿಕ್ರೀಸ್ ಆಗತ್ತೆ. ಈಗ y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಏನಾಗತ್ತೆ, ಡಿಕ್ರೀಸ್ ಆಗತ್ತೆ. ಗ್ರಾಫ್ ಫ್ರಮ್ ಮೈನಸ್ ಪೈ ಬೈ 2 ಟು ಪೈ. ಸೊ ಎರಡು ಗ್ರಾಫ್ ಡಿಕ್ರೀಸಿಂಗ್ ಆದಾಗ ನಮ್ಗೆ ಇಂಟರ್ಸೆಕ್ಷನ್ ಅಲ್ಲಿ ಅಂದ್ರೆ ಕಾಸ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಮೈನಸ್ 1 ಮತ್ತೆ ಈ ಎಕ್ಸ್ ಮೈನಸ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮೈನಸ್ ಪೈ ಬೈ 2 ಬರುತ್ತಲ್ಲ, ಮೈನಸ್ ಪೈ ಬೈ 2 ಅಂತ ಬಂದಾಗ ಈ ಪೈ ಬೈ 2 ವ್ಯಾಲ್ಯೂ ಏನಾಗುತ್ತೆ, ಇದು ಅಪ್ರಾಕ್ಸಿಮೇಟ್ಲಿ ಒಂದು 1.5 ಸಮಥಿಂಗ್ ಬರುತ್ತೆ. ಇದೇನಾಗತ್ತೆ, ಗ್ರೇಟರ್ ದ್ಯಾನ್ ಮೈನಸ್ 1 ಆಯ್ತು. ಅಂದ್ರೆ ಸೊಲ್ಯೂಷನ್ಸ್ ಇಲ್ಲ ಅಂತ ಆಗತ್ತೆ, ನೋ ಸೊಲ್ಯೂಷನ್ಸ್ ಅಂತ. ಸೊ ನೋ ಸೊಲ್ಯೂಷನ್ ಅಂದ್ರೆ ಇನ್ಫೈನೈಟ್ 1 2 ಆಗುದಿಲ್ಲ, ಸೊ 0 ಆಗತ್ತೆ. ಹಾಗಾಗಿ ಆಪ್ಷನ್ ಎ ಬರುತ್ತೆ. ಈ ಎರಡು ಡಿಕ್ರೀಸಿಂಗ್ ಆಗ್ತಾ ಇದ್ರೆ, ಒಂದು ಮೈನಸ್ ಪೈ ಬೈ 2 ಟು ಮೈನಸ್ ಪೈಗೆ, ಇನ್ನೊಂದು 0 ಟು ಮೈನಸ್ 1ಗೆ, ಎರಡು ಡಿಕ್ರೀಸಿಂಗ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಇಂಟರ್ಸೆಕ್ಷನ್ ಪಾಸಿಬಿಲಿಟೀಸ್ ಇರೋದಿಲ್ಲ ಅಂತ ಆಗತ್ತೆ. ಹಾಗಾಗಿ ನೋ ಸೊಲ್ಯೂಷನ್ಸ್ ಬರುತ್ತೆ. ಸೊ ಆಪ್ಷನ್ ಎ ಆಗತ್ತೆ.
Next question. Sin inverse sin 2 pi by 3 cos inverse cos 7 pi by 6 tan inverse tan 3 pi by 4 is equal to. Okay. Sin range, cos range, tan range ನೋಡಿ ಇಟ್ಕೊಳ್ಳೋಣ. Sin ಇದು -π/2 to π/2 ಇದೆ. ಯಾಕೆಂದ್ರೆ ನಮ್ಗೆ ಎಲ್ಲಿ ವ್ಯಾಲ್ಯೂಸ್ ಪಾಸಿಟಿವ್ ಇದೆ ಅನ್ನೋದು ಗೊತ್ತಿರ್ಬೇಕಲ್ವಾ, ಹಾಗಾಗಿ ಕಾಸ್ ಇನ್ವರ್ಸ್ ಇದು 0 to π ಹಾಗೂ ಟ್ಯಾನ್ ಇನ್ವರ್ಸ್ -π/2 to π/2. ಓಕೆನಾ? ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ 2 π/3 ಅಂದ್ರೆ ಏನಾಗುತ್ತೆ, π + π/3 ಆಯ್ತು. ಕರೆಕ್ಟ್ ಅಲ್ಲ, π - π/3 ಆಯ್ತು. π - π/3 ಅಂದ್ರೆ ಅಲ್ಲಿ ಪಾಸಿಟಿವ್ ಇದೆ, ಹೌದಾ? ಸೊ ಅದು ಸೈನ್ ಇನ್ವರ್ಸ್ ಆಫ್ ಸೈನ್ π - π/3 ಅಂದ್ರೆ ಆನ್ಸರ್ π/3 ಆಗತ್ತೆ. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಕೆಳಗಡೆ ಬರೀತೀನಿ. ಕಾಸ್ ಇನ್ವರ್ಸ್ ಆಫ್ ಕಾಸ್ 7 π/6. 7 π/6 ನ 2π ಜೊತೆ 2π ತರ ಕನ್ಸಿಡರ್ ಮಾಡಿದ್ರೆ ಕಾಸ್ 2π ಪ್ಲಸ್ ಅಥವಾ ಮೈನಸ್ ಇರುತ್ತೆ. 6 2 12, 12 - 5 ಅಂದ್ರೆ 7 ಬರುತ್ತೆ, ಹಾಗಾಗಿ ಮೈನಸ್ ಬರುತ್ತೆ. ಯಾಕೆ ಇದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀನಿ. ಈಗ 2π ಅಂದ್ರೆ ಈಗ 6 ಬರುತ್ತೆ, 2nπ, ಅಂಡ್ ಇಲ್ಲಿ 6 2 12, 12 ಪ್ಲಸ್ ಆರ್ ಮೈನಸ್ ಅಲ್ಲಿ 7 ಬರುತ್ತೆ. ಸೊ ಮೈನಸ್ ಅಲ್ಲಿ 7 ಬರುತ್ತೆ ಅಂತ ಗೊತ್ತು. ಸೊ 12 - 5π ಮಾಡಿದ್ರೆ 12π - 5π ಮಾಡಿದ್ರೆ ನಮ್ಗೆ 7π/6 ಬರುತ್ತೆ ಅಂತ ಗೊತ್ತು. ಅಂಡ್ 2π ಅಲ್ಲಿ ಇದು ಪೈ ಪ್ಲಸ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಹಾಗಾಗಿ 5π/6 ಉಳ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3π/4. ಸೊ ಇದೇ ಹೇಗಿರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3π/4 ಅಂದ್ರೆ π - π/4 ಆಗತ್ತೆ. 4π - π ಅಂದ್ರೆ 3π/4 ಅಂದ್ರೆ ಇದು -π/4 ಆಗತ್ತೆ. ಯಾಕಂದ್ರೆ ಪೈ ಅಲ್ಲಿ ಇದು ಟ್ಯಾನ್ ಇನ್ಕ್ಲೂಡ್ ಆಗಲ್ಲ, ಐ ಮೀನ್ ಈ ರೇಂಜ್ ಇಲ್ಲ. ಹಾಗಾಗಿ ಇದನ್ನೆಲ್ಲ ಆಡ್ ಮಾಡೋದಾದ್ರೆ π/3 ಪ್ಲಸ್ 5π/6 - π/4 ಆಯ್ತು. ಸೊ ಇದು 12 ಆದ್ರೆ LCM 3 4s are 12, 4π, 6 2s are 10π, 4 3s are -3π ಆಯ್ತು. ಸೊ 14 - 3 ಅಂದ್ರೆ 11π/2 ಆಯ್ತು. ಸಾರಿ 12 ಆಯ್ತು. 11π/12 ಅಂದ್ರೆ ಆಪ್ಷನ್ ಎ ಇದೆ. ನೆಕ್ಸ್ಟ್ ಕ್ವೆಶ್ಚನ್, ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 2 ಥೀಟಾ. ಅವಾಗ ಥೀಟಾ ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 2 ಥೀಟಾ ಆದ್ರೆ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ 2 ಥೀಟಾ ಆಗತ್ತೆ. ಕರೆಕ್ಟಾ? ಇದು 1/tan ಥೀಟಾ is equal to tan theta ಅಂದ್ರೆ 2 tan theta by 1 minus tan square theta ಆಗತ್ತೆ. ಕರೆಕ್ಟಾ?
ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 2 ಟ್ಯಾನ್ ಸ್ಕ್ವೇರ್ ಥೀಟಾ ಆಯ್ತು. ಅಂದ್ರೆ 1 ಇಸ್ ಈಕ್ವಲ್ ಟು ಈ ಟ್ಯಾನ್ ಸ್ಕ್ವೇರ್ ಈ ಕಡೆ ತಗೊಂಡು ಬಂದ್ರೆ ಪ್ಲಸ್ ಆಗುತ್ತೆ. ಸೊ 3 ಟ್ಯಾನ್ ಸ್ಕ್ವೇರ್ ಥೀಟಾ ಆಯ್ತು. ಈಗ 1/3 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ತಗೊಂಡ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/√3. ಈಗ ಥೀಟಾ ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 1/√3 ಅಂದ್ರೆ 5/6 ಅಲ್ಲಿ ಇದೆ. ಸೊ ಒಂದು ವ್ಯಾಲ್ಯೂ ತಗೊಂಡಿದ್ದಾರೆ 5/6 ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಆಗುತ್ತೆ. ಈಸಿ ಇದೆ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಡೊಮೈನ್ ಆಫ್ ದ ಫಂಕ್ಷನ್ ಡಿಫೈನ್ಡ್ ಬೈ f of x is equal to sin inverse root x minus 1. Sin ಗೆ -1, 1 ಡೊಮೈನ್ ರೇಂಜ್ ಬರುತ್ತೆ. sin ಗೆ -1, 1 ಅಂತ. ಆಗ sin ಇನ್ವರ್ಸ್ ಆಫ್ ರೂಟ್ x minus 1 ಇದೆ. ಸೊ -1 ಲೆಸ್ ದೆನ್ ಆರ್ ಈಕ್ವಲ್ ಟು ರೂಟ್ x minus 1 ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸ್ಕ್ವೇರಿಂಗ್ ಮಾಡಿದ್ರೆ ಪಾಸಿಟಿವ್ ವ್ಯಾಲ್ಯೂಸೇ ಬರುತ್ತೆ, ಕರೆಕ್ಟಾ? ಅಂದ್ರೆ ನಾನ್ ನೆಗೆಟಿವ್ ಬರಲ್ಲ. ನೋ ನಾನ್ ನೆಗೆಟಿವ್. ಸ್ಕ್ವೇರ್ ರೂಟ್ ತೆಗೆದು ಸ್ಕ್ವೇರ್ ರೂಟ್ ಒಳಗಡೆ ಅವಾಗ ರೂಟ್ x minus 1 is less than or equal to 1 ಬಂದ್ರೆ x minus 1 is less than or equal to 1, x is less than or equal to 2. In case ರೂಟ್ ಇಲ್ಲ ಆಪ್ಷನ್ 2ಗೆ ಸಿಕ್ಕಿದೆ ನಮ್ಗೆ ಡೊಮೈನ್ಗೆ, ಆದ್ರೂ ಫೈಂಡ್ ಔಟ್ ಮಾಡೋಣ. x minus 1 is greater than or equal to 1 ಬಂದ್ರೆ x minus 1 is greater than or equal to 1, x is greater than or equal to 2 ಬರುತ್ತೆ. ಸೊ ಗ್ರೇಟರ್ ಮತ್ತೆ ಲೆಸ್ಸರ್ಗೆ 2 ಆಪ್ಷನ್ ಇದೆ. ಆಪ್ಷನ್ ಎ. ಯಾವತ್ತು ನಾನ್ ನೆಗೆಟಿವ್ ಆಗಿರೋದ್ರಿಂದ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಬರುತ್ತೆ, ಕರೆಕ್ಟಾ? ಸಾರಿ, ಇಲ್ಲಿ ರೂಟ್ ಇಲ್ಲ, ನಮ್ಗೆ ಬರೀ ನಾನ್ ನೆಗೆಟಿವ್ ಬರುತ್ತಲ್ಲ, ಹಾಗಾಗಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್. x cos of cot inverse x plus sin of cot inverse x whole square ಇದೆ is equal to 51/50. ಎರಡು ಪಾಯಿಂಟ್ ಗೊತ್ತಿರ್ಬೇಕು. ಒಂದು ಕಾಸ್ ಆಫ್
ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ. ಇನ್ನೊಂದು ಸೈನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದ್ರೆ 1 ಬೈ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇಲ್ಲ ನಿಮ್ಗೆ ವಿತ್ ರೆಸ್ಪೆಕ್ಟ್ ಟು ಟ್ಯಾನ್ ಗೊತ್ತಿದೆ ಅಂದ್ರೆ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 1 ಬೈ ಎಕ್ಸ್ ಅಂತ ಇದೆಯಲ್ಲ, ಆ ಥರನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈಗ ಇದೇನಾಗತ್ತೆ, ಎಕ್ಸ್ ಬೈ ಕಾಸ್ ಆಫ್ ಕಾಟ್ ಅಂದ್ರೆ ಎಕ್ಸ್, ಕರೆಕ್ಟಾ? ಸೈನ್ ಅಂದ್ರೆ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಇದ್ರದ್ದು ಹೋಲ್ ಸ್ಕ್ವೇರ್ ಆಗತ್ತೆ, ಇಸ್ ಈಕ್ವಲ್ ಟು 51/50 ಆಯ್ತು. ಈಗ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿನಾಮಿನೇಟರ್ ಸೇಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಯ್ತು, ಹೋಲ್ ಸ್ಕ್ವೇರ್ ಆಯ್ತು, ಅಂದ್ರೆ 51/50. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಇದು ಹೋಲ್ ಸ್ಕ್ವೇರ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಹೋಗುತ್ತೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 51/50. ಸೊ ಇದೊಂದು ಟರ್ಮ್, ಇಲ್ಲಿ ಒಂದು ಟರ್ಮ್ ಹೋದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 51/50 ಆದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 51/50 ಮೈನಸ್ 1 ಆಯ್ತು, ಅಂದ್ರೆ 1/50 ಆಯ್ತು ಎಕ್ಸ್ ಸ್ಕ್ವೇರ್. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಬೈ ರೂಟ್ 50. ಸೊ 25 2s are 50, ಹಾಗಾಗಿ ಪ್ಲಸ್ ಆರ್ ಮೈನಸ್ 1 ಬೈ 5 ರೂಟ್ 2 ಆಯ್ತು. ಸೊ ನಮ್ಗೆ ಪಾಸಿಟಿವ್ ವ್ಯಾಲ್ಯೂ ತಗೊಂಡಿದ್ದಾರೆ ಆಪ್ಷನ್ ಬಿ ಅಲ್ಲಿ, ಹಾಗಾಗಿ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಇಂಪಾರ್ಟೆಂಟ್ ಪಾಯಿಂಟ್ ನಮ್ಗೆ ಗೊತ್ತಿರ್ಬೇಕಾಗಿರೋದು, next question. The solution set of equation tan inverse x minus cot inverse x is equal to cos inverse 2 minus x. Tan inverse x minus cot inverse x is equal to cos inverse 2 minus x. ಓಕೆನಾ? ಈಗ ಇದೇನಾಗತ್ತೆ, ನಮ್ಗೆ 1 ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದ್ರೆ, ಅಥವಾ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದ್ರೆ π/2 ಅಂತ ಇದೆ. ಸೊ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ π/2 ಆಗತ್ತೆ. ಹಾಗಾಗಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ π/2 ಅಂದ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ತಗೊಳ್ತೀನಿ. ಓಕೆನಾ? 2 ಮೈನಸ್ ಎಕ್ಸ್ ಅಂತ ಅಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ π/2 ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಅಂತ. ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಇದೇನಾಗುತ್ತೆ, 2 ಟೈಮ್ಸ್
tan inverse x minus pi by 2 is equal to cos inverse of 2 minus x ಆಯ್ತು. ಈಗ 2 times tan inverse x will be equal to pi by 2 plus cos inverse of 2 minus x ಆಗುತ್ತೆ. ಈ cos inverse 2 minus x ಎಲ್ಲಿ ಡಿಫೈನ್ ಆಗ್ತಿದೆ ಅಂದ್ರೆ 2 minus x ಪ್ಲಸ್ ಆರ್ ಮೈನಸ್ 1 ಅಲ್ಲಿ ಡಿಫೈನ್ ಆಗುತ್ತೆ ಅಲ್ವಾ ರೇಂಜ್. ಈಗ ಆಡ್ ಮಾಡಿದ್ರೆ ಇದೇನಾಗುತ್ತೆ ಮೈನಸ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ 1 ಆಗುತ್ತೆ. ಅಂದ್ರೆ ಮೈನಸ್ ತೆಗೆದು ಬಿಟ್ರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3. ಸೊ ಆಪ್ಷನ್ ಸಿ ಗೆ ಇದು ವ್ಯಾಲಿಡ್ ಇದೆ. ಇದಕ್ಕೆ ಸೊಲ್ಯೂಷನ್ ಸಿಗತ್ತೆ. ಸೊಲ್ಯೂಷನ್ ಸೆಟ್ ಅಂತ ಇದೆಯಲ್ಲ 1,3 ಗೆ ಸೊಲ್ಯೂಷನ್ ಸೆಟ್ ಸಿಗತ್ತೆ ವಿತ್ ರೆಸ್ಪೆಕ್ಟ್ ಟು ಟ್ಯಾನ್ ಅಂಡ್ ಕಾಸ್. ಲಾಸ್ಟ್ ಕ್ವೆಶ್ಚನ್ ನೋಡೋಣ. ಸೊ 0 ಲೆಸ್ ದನ್ ಎಕ್ಸ್ ಲೆಸ್ ದನ್ 1 cot root 1 plus x square of x cos of cot inverse x plus sin of cot inverse x square minus 1 whole power half. ಈಗ cot inverse x is equal to theta ಅಂತ ತಗೊಂಡ್ರೆ cot theta is equal to x ಆಗತ್ತೆ. ಹೌದಾ? ಸೊ ಇದು cot theta ಅಂದ್ರೆ x by 1 ಅಂತ ಆದ್ರೆ sin theta ಏನಾಗತ್ತೆ, ಇದು adjacent by opposite ಆದ್ರೆ hypotenuse 1 plus x square ಆದ್ರೆ ಇದು 1 ಆಗತ್ತೆ. ಯಾಕಂದ್ರೆ adjacent by opposite ಅಲ್ವಾ. ಈಗ cos theta ಅಂದ್ರೆ x by root 1 minus 1 plus x square ಅಂತ ಆಗತ್ತೆ. ಈಗ ನಮ್ಗೆ cos theta ಗೆ sin theta ಗೆ ವ್ಯಾಲ್ಯೂ ಸಿಕ್ಕಿದೆ. ಹೌದಾ? ಅಂದ್ರೆ ವಿಚ್ ಇಸ್ ಈಕ್ವಲ್ ಟು ಇದು ಸೈನ್ ಆಫ್ ಥೀಟಾ ಅಂದ್ರೆ ಕಾಟ್ ಇನ್ವರ್ಸ್ ಎಕ್ಸ್ ಅಂಡ್ ಇದು ಕಾಸ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್. ಕರೆಕ್ಟಾ? ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರುತ್ತೆ ಇಂಟು ಎಕ್ಸ್ ಇಂಟು ಕಾಟ್ ಆಫ್ ಕಾಸ್ ಅಂದ್ರೆ ಇದು ಎಕ್ಸ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು ಪ್ಲಸ್ ಇದು 1 ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇದ್ರದ್ದು ಸ್ಕ್ವೇರ್ ಮೈನಸ್ 1 ಹೋಲ್ ಪವರ್ ಹಾಫ್ ಆಯ್ತು. ಹೀಗಾಗಿದೆ ಅಲ್ವಾ? ನಾವು ಈ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡಿ ಆದ್ಮೇಲೆ ಇದನ್ನ ತಗೋಬೇಕಾಗತ್ತೆ. ಹಾಗಾಗಿ ಏನಾಗತ್ತೆ, ಇದು ಹಾಗೆ ಉಳಿಯುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ರ ಹೋಲ್ ಸ್ಕ್ವೇರ್ ಮೈನಸ್ 1 ಇದ್ರ ಪವರ್ ಹಾಫ್ ಆಯ್ತು. ಅಂದ್ರೆ ಇದು ಸ್ಕ್ವೇರ್ ರೂಟ್ ಒಳಗಡೆ ಬರುತ್ತೆ ಪವರ್ ಹಾಫ್ ಅಂತಂದ್ರೆ. ಕರೆಕ್ಟಾ? ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಉಳಿಯುತ್ತೆ. ಇದೇನಾಗತ್ತೆ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಸ್ಕ್ವೇರ್ ರೂಟ್ ಹೋಗುತ್ತೆ ಸ್ಕ್ವೇರ್ ಮಾಡಿದ್ರೆ ಇದು ಹೋಲ್ ಸ್ಕ್ವೇರ್ ಬರುತ್ತೆ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಪವರ್ ಹಾಫ್ ಆಯ್ತು. ಇದು ಹೀಗೆ ಇರ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಆಗ 1 ಮೈನಸ್ 1 ಏನಾಯ್ತು ಎಕ್ಸ್ ಸ್ಕ್ವೇರ್, ರೂಟ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಉಳಿಯುತ್ತೆ. ಸೊ ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅದು ಆಪ್ಷನ್ ಸಿ. ಇಲ್ಲಿ ತನಕನೂ ನಾವು ಮೇಜರ್ ನಮ್ ಪ್ರಾಬ್ಲಮ್ಸ್ ಅಲ್ಲಿ ರೇಂಜ್ ಇತ್ತು, ಡೊಮೈನ್ ಇತ್ತು, ಮ್ಯಾಕ್ಸಿಮಮ್ ಸೈನ್ ಕಾಸ್ ಟ್ಯಾನ್ ಇತ್ತು.
ಅದಷ್ಟು ನೆನ್ಪಿಟ್ಕೋಬೇಕು. ಅದಲ್ಲದೆ ಕಾಸ್ 2x, tan 2x, 1 + cos ಸ್ಕ್ವೇರ್ x ಇದ್ರದ್ದೆಲ್ಲ ಫಾರ್ಮುಲಾ ಇಸ್ ಮೇಜರ್. ಅದಲ್ಲದೆ ನಾವು ಇನ್ನೊಂದು ನಾವು ನೋಡಿರೋದು ಸೈನ್ ಆಫ್ ಕಾಟ್ ಇನ್ವರ್ಸ್, ಕಾಸ್ ಆಫ್ ಕಾಟ್ ಇನ್ವರ್ಸ್, ಇದ್ರ ವ್ಯಾಲ್ಯೂಸ್. ಸೊ ಇದ್ರ ವ್ಯಾಲ್ಯೂಸ್ ನಮ್ಗೆ ನೆನಪಿದ್ರೆ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಹಾಗೂ ಆನ್ಸರ್ಸ್ ನ ಫೈಂಡ್ ಔಟ್ ಮಾಡ್ಬೋದು. 2 ಆಪ್ಷನ್ಸ್ ಸಿಗೋ ಆನ್ಸರ್ಸ್ ಕೂಡ ಬರುತ್ತೆ. ಅಲ್ಲಿ ಒಂದು ಆಪ್ಷನ್ ಸಿಲೆಕ್ಟ್ ಮಾಡೋ ತರ ಇರುತ್ತೆ. ಆಪ್ಷನ್ಸ್ ಪಾಸಿಟಿವ್ ವ್ಯಾಲ್ಯೂಸ್, ನೆಗೆಟಿವ್ ವ್ಯಾಲ್ಯೂಸ್ ಅಂತ ಕೊಟ್ಟಾಗ ಅದ್ರ ಮೇಲೆ ಡಿಪೆಂಡ್ ಆಗಿ ಆಪ್ಷನ್ಸ್ ನ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನಾವು ಈ ಚಾಪ್ಟರ್ ಅಲ್ಲಿ ಮೇಜರ್ ಆಗಿ ನೋಡ್ಕೋಬೇಕಾಗಿರೋದು. ಸೊ ಈ ಚಾಪ್ಟರ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಹೊಸ ಚಾಪ್ಟರ್ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರಿ. ಬರ್ದ್ ಮ್ಯಾಥ್ಸ್ ಸಾಲ್ವ್ ಮಾಡಿನೇ ಕಲೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.